ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಿ.ಕೆ ಫ್ರಮ್ ಚಿತ್ರದುರ್ಗ. ಇವತ್ತು ನಾನು ಏನು ಹೇಳಿ ಬಯಸಿದಪ್ಪ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ತುಂಬ ದಿನದಿಂದ ನಾವು ಹೋರಾಟ ಮಾಡ್ತಿದ್ವಿ. ಅದೇನಪ್ಪ ಅಂದರೆ ಹೆಣ್ಮಕ್ಳಿಗೆ ಗರ್ಭಕೋಶ ಕಂಠ ಕ್ಯಾನ್ಸರ್ ಅಂತಾರೆ. ಅದಕ್ಕೆ ತುಂಬ ಚಿಕ್ಕ ವಯಸ್ಸಿನಾಗ ಮದುವೆ ಮಾಡಿದರೆ ಅವರಿಗೆ ಆ ಚಿಕ್ಕ ವಯಸ್ಸಿನ ಮಕ್ಕಳಾದರೆ ಆ ಕಂಠ ಕ್ಯಾನ್ಸರ್ ಬರೋದು ತುಂಬ ರೇರ್ ಆಗುತ್ತೆ. ಅದರಿಂದ ಸುಮಾರು ಜನ, ಸಾವಿರಾರು ಜನ ನಮ್ಮ ದೇಶದಲ್ಲಿ ಸಾಯ್ತಾ ಇದ್ದಾರೆ ಹೆಣ್ಮಕ್ಳು ಮೊದಲೇ ಹೆರಿಗೆ ಟೈಮಲ್ಲಿ. ಅದು ಯಾಕಪ್ಪ ಅಂತಂದರೆ ಆ ಸರ್ವೈಕಲ್ ಕ್ಯಾನ್ಸರು, ಆ ಗರ್ಭಕೋಶ ಕಂಠಕ್ಕೆ ಲಸಿಕೆ ಇದ್ದಿಲ್ಲ. ಇಷ್ಟು ದಿನ ನಾವು ಪ್ರೈವೇಟ್ ಹಾಸ್ಪಿಟಲ್ ಕೊಡ್ತಾಯಿದ್ರು ಮುಂಚೆ. ಆ ಒಂದು ಲಸಿಕೆ ಕೊಡೋದಕ್ಕೆ 20,000 30,000 ಬಿಲ್ ಮಾಡೋದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ. ಗೌರ್ಮೆಂಟಲ್ಲಿ ಇದ್ದಿಲ್ಲ. ಈಗ ಗೌರ್ಮೆಂಟಲ್ಲಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಅದನ್ನ ಹೋರಾಟ ಮಾಡಿದ್ವಿ, ಸರ್ಕಾರದಲ್ಲಿ ಕೊಡಿ ಈ ವ್ಯಾಕ್ಸಿನ್, ಬೇರೆ ಬೇರೆ ವ್ಯಾಕ್ಸಿನ್ ಥರ, ಕೊರೋನಾ ವ್ಯಾಕ್ಸಿನ್ ಥರ ಸರ್ವೈಕಲ್ ವ್ಯಾಕ್ಸಿನ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಪತ್ರ ಕೂಡ ಬರೆದಿದ್ವಿ. ಮೋದಿಗೆ ಪತ್ರ ಬರೆದಿವಿ, ಸಿದ್ದರಾಮಯ್ಯ ಪತ್ರ ಬರೆದಿವಿ. ಇವತ್ತು ನಮಗೆ ಖುಷಿ ವಿಚಾರ ಏನಪ್ಪ ಅಂದರೆ ಇವತ್ತು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಲಭ್ಯವಿದೆ. ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನು ಲಭ್ಯವಿದೆ. ನಿಮ್ಮ ಮನೆಯಲ್ಲಿ 14 ವರ್ಷ ವಯಸ್ಸಿಗೆ ಬಂದಿರೋ ಇದ್ದರೆ ಒಳಗಡೆ ಇದ್ದರೆ ನೀವು ಖಂಡಿತ ಹಾಕ್ಸ್ಬೋದು. ನಿಮ್ಮ ಹತ್ತಿರದಲ್ಲಿ ನಿಮ್ಮ ಮಾತ್ರ ಆಶಾವಾದ ಕಾರ್ಯಕರ್ತರಿರ್ತಾರೆ, ನರ್ಸ್ ಇರ್ತಾರೆ, ಹಾಸ್ಪಿಟಲ್ ಇರ್ತಾರೆ. ನೀವು ಕೇಳಬೇಕು, ಈ ಥರ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಬಂದಿದೆಯಲ್ಲ, ನಮ್ಮ ಮಕ್ಕಳಿಗೆ ಕೊಡಿ ಅಂತ ಕೇಳಬೇಕು. ಕೆಲವು ಕಡೆ ಎಲ್ಲ ಆಶಾ ವರ್ಕರೇ ಮನೆ ಹತ್ರ ಹುಡುಕೊಂಡು ಹೋಗಿ ಆಗ್ತಾ ಇದ್ದಾರೆ. ಕೆಲವು ಜನಕ್ಕೆ ಗೊತ್ತಿಲ್ಲ. ನೋಡಿ, ತಪ್ಪು ಮಾಡಬೇಡಿ, ತಪ್ಪು ಮಾಡಬೇಡಿ. ಯಾಕಪ್ಪ ಅಂದರೆ ಹೊರಗಡೆ ಹಾಕ್ಸ್ಬೇಕಂದ್ರೆ 25-30 ಸಾವಿರ ತಗೊತಾರೆ. ಗೌರ್ಮೆಂಟ್ ಈಗ ಫ್ರೀ ಬಿಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ಹೆಣ್ಣುಮಗಳಿದ್ರೆ 14 ವರ್ಷ ಒಳಗಡೆ ಇದ್ದರೆ ಆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ನಿಮ್ಮ ಹೆಣ್ಣು ಮಗಳಿಗೆ ಮೊದಲನೇ ಹೆರಿಗೆ ಟೈಮಲ್ಲಿ ಆ ಕ್ಯಾನ್ಸರ್ ಬರಲ್ಲ. ಇದು ಖಂಡಿತ ಒಳ್ಳೆಯದಾಗುತ್ತೆ. ಇದು ಒಂದು ಜಾಗೃತಿ ವಿಡಿಯೋ ಆಗಿದೆ. ದಯವಿಟ್ಟು ಇದನ್ನು ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರ ಮನೆಗೆ ಹೆಣ್ಣು ಮಗಳಿದ್ರೆ ಖಂಡಿತ ಈ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಲಭ್ಯವಿದೆ. ಮತ್ತೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾವು ಮಾಡೋ ವಿಡಿಯೋ ನಿಮಗೆ ಮುಂಚಿತವಾಗಿ ಬರುತ್ತೆ ಅಂತ ಮತ್ತೊಮ್ಮೆ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.